ಮಧ್ಯಪ್ರಾಚ್ಯ ದೇಶದಲ್ಲಿ ನಡೆದಿರ್ತಕ್ಕಂಥ ಯುದ್ಧದಿಂದಾಗಿ ಜಗತ್ತಿನ ಹಲವಾರು ರಾಷ್ಟ್ರಗಳು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾವೆ. ಸಾವಿರಾರು ಅಮಾಯಕ ಜನರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಯುದ್ಧ ನಿಲ್ಲಬೇಕು ಅಂತಕ್ಕಂಥ ಆಗ್ರಹ ಇಡೀ ವಿಶ್ವದಾದ್ಯಂತ ಒಕ್ಕೊರಲಿನಿಂದ ಕೇಳಿಬರ್ತಾ ಇದೆ. ಅದು ಕೂಡ 4 ವಾರಗಳ ಬಳಿಕವೂ ಕೂಡ ಯುದ್ಧ ಮುಂದುವರಿತಿದೆ. ಆದರೆ ಯುದ್ಧ ನಿಲ್ಲಬೇಕು ಅಂತಕ್ಕಂಥ ಸಂದೇಶವನ್ನು ಹೊತ್ತು ಹಾಸನದ ರೋಟರಿ ರಾಯಲ್ಸ್ ತಂಡದ ಎಲ್ಲರೂ ಸದಸ್ಯರು ಕೂಡ ಒಂದು 200 ಕಿಲೋಮೀಟರ್ ಉದ್ದದ ಒಂದು ಜೀಪ್ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಎಲ್ಲರ ಕೈಯಲ್ಲೂ ಕೂಡ ಈ ಒಂದು ಯುದ್ಧ ನಿಲ್ಲಬೇಕು, ಮನುಕುಲ ಉಳಿಬೇಕು, ಪರಿಸರ ಉಳಿಬೇಕು. ಯುದ್ಧದಿಂದ ಕೇವಲ ಮನುಷ್ಯರಿಗೆ ಮಾತ್ರ ಹಾನಿಯಾಗೋದಿಲ್ಲ, ಪರಿಸರಕ್ಕೂ ಕೂಡ ಹಾನಿಯಾಗುತ್ತೆ. ಸೊ ಹಾಗಾಗಿ ಜಗತ್ತು ಉಳಿಬೇಕು ಅಂತ ಹೇಳಿದ್ರೆ, ಮನುಷ್ಯ ಸಂಕುಲ ಉಳಿಬೇಕು, ಜೀವ ಸಂಕುಲ ಉಳಿಬೇಕು ಅಂತ ಹೇಳಿದ್ರೆ ಯುದ್ಧ ನಿಲ್ಲಬೇಕು ಅಂತಕ್ಕಂಥ ಸಂದೇಶವನ್ನು ಸಾರ್ತಾ ಇವರು ಇವತ್ತಿನಿಂದ ರ್ಯಾಲಿ ಹಮ್ಮಿಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಬೇರೆ ಬೇರೆ ಸಂದೇಶವನ್ನು ಹೊತ್ತು ಇಂಥ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ತಾರೆ. ಸೊ ಈ ವರ್ಷ ಯುದ್ಧ ನಡೀತಾ ಇದೆ. ಯುದ್ಧದಿಂದಾಗಿ ಆಗ್ತಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಜನರಿಗೆ ತಿಳಿಸಬೇಕು. ಆ ಮೂಲಕವಾಗಿ ನಾವು ಕೂಡ ಯುದ್ಧದ ಅನಾಹುತಗಳ ಬಗ್ಗೆ ಅರಿವನ್ನು ತಗೊಳ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ, ಸುಮಾರು 12 ಜೀಪ್ಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ತಾರ್ ಜೀಪ್ಗಳನ್ನು ಹೊಂದಿಸ್ಕೊಂಡಿದ್ದಾರೆ. ಅವರು ಇಲ್ಲಿಂದ ಕಾಸರಗೋಡಿಗೆ ಸುಮಾರು 200 ಕಿಲೋಮೀಟರ್ ಉದ್ದದ ಈ ಒಂದು ರ್ಯಾಲಿಯಲ್ಲಿ ಸುಮಾರು 30-35 ಸದಸ್ಯರು ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಇವತ್ತು ಮತ್ತು ನಾಳೆ ತಮ್ಮ ನಡುವೆ ಮಾತಾಡ್ಕೊಳ್ತಕ್ಕಂಥದ್ದು, ನಡುವೆ ಸಿಗ್ತಕ್ಕಂಥ ತಮ್ಮ ಸಂಸ್ಥೆಗಳ ಸದಸ್ಯರುಗಳ ಜೊತೆ ಚರ್ಚೆ ಮಾಡ್ತಾ ಯುದ್ಧದ ಅನಾಹುತಗಳ ಬಗ್ಗೆ, ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಸಾಕ್ತಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೋಟರಿಯವರ ಗವರ್ನರ್ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಈ ಒಂದು ರ್ಯಾಲಿಯ ಉದ್ದೇಶ ಏನು ಸರ್? ಇಂದು ವಿಶ್ವದಲ್ಲಿ ಯುದ್ಧ ನಡೀತಾ ಇದೆ. ರೋಟರಿಯ ಮುಖ್ಯ ಉದ್ದೇಶ ಅಂತ ಅಂದರೆ ಪ್ರಪಂಚದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥದ್ದು. ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಬಗ್ಗೆ ರೋಟರಿ ಭಾರಿ ದಿನದಿಂದ ಕೆಲಸ ಮಾಡ್ತಾ ಇದೆ. ಇವತ್ತು ಅದರ ಅವಶ್ಯಕತೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಾವು ಇಂಡಿಯಾದಲ್ಲೂ ಕೂಡ ಇದು ಒಂದು ಪೀಸ್ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಸಣ್ಣ ಉದ್ದೇಶಗಳಿಗೆ ಈ ಯುದ್ಧಗಳನ್ನು ಮಾಡಿ ಮನುಕುಲವನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಒಳ್ಳೆಯ ಕೆಲಸ ಅಲ್ಲ. ಅದರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ. ಇವತ್ತು ಬಡಬಗ್ಗರವ್ರಿಗೆ ಜೀವನ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ರೋಟ್ರಿಯಿಂದ ನಾವೇನು ಸಂದೇಶ ಕಳಿಸ್ತಾ ಇದ್ದೀವಿ, ದಯವಿಟ್ಟು ಯುದ್ಧ ನಿಲ್ಲಿಸಿ, ಮನುಕುಲವನ್ನು ಜೀವಿಸಲಿಕ್ಕೆ ಬಿಡಿ, ಅವರು ಬದುಕಲಿಕ್ಕೆ ಬಿಡಿ ಅಂತ ಹೇಳ್ತಾ ಈ ಒಂದು ಮೆಸೇಜನ್ನು ಕೊಡಲಿಕ್ಕೆ ರೋಟರಿ ರಾಯಲ್ಸ್ನ ಎಲ್ಲ ಸದಸ್ಯರು ನಮ್ಮ ಜಿಲ್ಲೆಯ ಮೂಲಕ ಒಂದು ಜೀಪ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ. ಆ ಜೀಪ್ನಿಂದ ಸಂದೇಶವನ್ನು ಸಾರ್ತಾ ಇದ್ದಾರೆ. ಈ ಸಂದೇಶಕ್ಕೆ ಶುಭ ಕೋರ್ತಾ ಇದು ಯಶಸ್ವಿಯಾಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ರೊಟೇರಿಯನ್ ಕೆಪಾಲಾಕ್ಷ ಜಿಲ್ಲಾ ಗವರ್ನರ್. ಯುದ್ಧದಿಂದ ಜೀವ ಹಾನಿಯಾಗುತ್ತೆ, ಪರಿಸರ ಹಾನಿಯಾಗುತ್ತೆ, ಮತ್ತು ಜಗತ್ತು 10 ವರ್ಷಗಳ ಕಾಲ ಸಂಕಷ್ಟಕ್ಕೆ ಸಿಗಾಕೊಳ್ತಾ. ಅದ್ರ ಬಗ್ಗೆ ಎಲ್ಲರೂ ಕೂಡ ಒಂದು ಅರಿವು ಬೇಕಾಗುತ್ತೆ ಅಲ್ವ? ಸೊ ಮೊದಲದಾಗಿ ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷವೂ ಕೂಡ ನಾವು ಒಂದೊಂದು ಉದ್ದೇಶಗಳು ಇಟ್ಕೊಂಡು ಮಾಡ್ತಾನೆ ಇದ್ವಿ. ಸೊ ಕಳೆದ ವರ್ಷ ಗೋ ಗ್ರೀನ್ ಅಂತ ಹೇಳಿ ಅಂದರೆ ನೇಚರ್ ವೆಸ್ಟರ್ನ್ ಘಾಟ್ಸನ್ನು ಕಾಪಾಡುವ ಉದ್ದೇಶದಿಂದ ಈ ಥರ ರ್ಯಾಲಿ ಮಾಡ್ತಾಯಿದ್ವಿ. ಈ ಪ್ರಸ್ತುತ ಸಾಲಿನಲ್ಲಿ, ಈ ಪ್ರಸ್ತುತ ದಿನದಲ್ಲಿ ಏನು ನಡೀತಾ ಇದೆಯೋ, ವಿಶ್ವಶಾಂತಿ ಬೇಕು ಅನ್ನೋದು ಎಲ್ಲರೂ ಮಾತಾಡೋ ವಿಚಾರಣೆ ಆಗಿರುತ್ತೆ. ಬಟ್ ಮೊದಲನೇದಾಗಿ ಏನಕ್ಕೆ ಏನಕ್ಕೆ ಯುದ್ಧ ಮಾಡ್ತಿದ್ದೀವಿ ಅಂತಲೇ ಮೊದಲು ಅರ್ಥಕೋಬೇಕಾಗಿದೆ. ಯಾರೋ ಇಬ್ಬರು ಪವರ್ಫುಲ್ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ, ಯಾರೋ ಒಬ್ಬರ ಸ್ವಾರ್ಥಕ್ಕೋಸ್ಕರ ಬರೀ ಮನುಕುಲ ಅಂತಲೇ ಅಲ್ಲ, ಸೊ ಬೇರೆ ಪ್ರಾಣಿಗಳು ಕೂಡ ಬದುಕ್ತಾ ಇಲ್ಲ. ಈ ನೇಚರ್ನಲ್ಲಿ ನಾವೆಷ್ಟು ಮುಖ್ಯನೋ ಎಲ್ಲ ಪ್ರಾಣಿ ಸಂಕುಲಗಳು ಅಷ್ಟೇ ಮುಖ್ಯ ಆಗಿರುತ್ತೆ. ನಾವು ನಮ್ಗಳ ಒಂದು ಸಾಮರ್ಥ್ಯ ತೋರ್ಸೋಕ್ಕೆ ಅಥವಾ ನಮ್ಮ ಸಾರ್ವಭೌಮತ್ವ ತೋರಿಸೋದಕ್ಕೋಸ್ಕರ ಇಡೀ ಪ್ರಾಣಿ ಪಕ್ಷಿಗಳನ್ನ ಪೂರಾ ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಅದರಿಂದ ಆಗ್ತಿರುವಂಥ ದುಷ್ಪರಿಣಾಮಗಳು ಬರೀ 2 ದೇಶಗಳ ಮಧ್ಯೆ ಅಲ್ಲ, ಅಲ್ಲಿಂದ ಫ್ಲೋಟ್ ಆಗ್ತಿರುವಂಥ ಕ್ಲೌಡ್ಸ್ಗಳಿಂದ ಬರ್ತಿರುವಂಥ ದುಷ್ಪರಿಣಾಮಗಳು ಇಡೀ ಪ್ರಪಂಚಕ್ಕೆ ಆಗ್ತಾ ಇದೆ. ಸೊ ನಾವು ಯಾವುದೋ 2 ದೇಶ ಯುದ್ಧ ಮಾಡುತ್ತೆ ಸುಮ್ಮನಿರಬೇಕು ಅನ್ನೋ ಉದ್ದೇಶ ಅಲ್ಲ. ಸೊ ನಾವುಗಳೆಲ್ಲರೂ ಈಗ ನೋಡಿ, ನಾನು ಅಬ್ಸರ್ವ್ ಮಾಡ್ದಂಗೆ ಅನಿಸುತ್ತೆ, ಹೆಚ್ಚು ಓದಿದಾಗಲೇ ಯುದ್ಧ ಜೋರಾಗಿರೋದು. ಮೊದಲು ಅಟ್ಲೀಸ್ಟ್ ಓದು ಕಮ್ಮಿ ಇರುವಾಗ ಅಥವಾ ನಾಲೆಡ್ಜ್ ಕಡಿಮೆ ಇರುವಾಗ ಜನಗಳಲ್ಲಿ ಯುದ್ಧದ ಭಯನಾದರೂ ಇತ್ತು, ಭೀತಿನಾದರೂ ಇತ್ತು. ಇಷ್ಟು ತಿಳಿದ ಮೇಲೆ ಇಷ್ಟು ದೊಡ್ಡ ವಾರ್ಗೆ ನಾವೆಲ್ಲ ರೆಡಿ ಆಗ್ತಿದ್ದೀವಿ. ಇದು ಖಂಡಿತವಾಗ್ಲೂ ಒಳ್ಳೆ ಸೈನ್ ಅಲ್ಲ. ಆ ಕಾರಣಕ್ಕೋಸ್ಕರ ರೋಟ್ರಿ ಮೊದಲಿಂದ ನಡ್ಕೊಂಡ್ಬಂದಿರೋದು ವಿಶ್ವಶಾಂತಿಗೋಸ್ಕರನೇ. ಸೊ ಯಾವ ದೇಶಗಳು ಕೂಡ ಮುಂದಿನ ದಿನಗಳಲ್ಲಿ ಯುದ್ಧನ ನಡೆಸಬಾರ್ದು ಅನ್ನೋದು ಈ ರೋಟ್ರಿಯ ಉದ್ದೇಶ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ರೋಟ್ರಿ ರಾಯಲ್ಸ್ ಅವರು ಈ ಒಂದು ದೊಡ್ಡ ಉದ್ದೇಶನ ಇಟ್ಕೊಂಡು ಇಲ್ಲಿಂದ ಕಾಸರಗೋಡಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಟ್ರಾವೆಲ್ ಮಾಡೋ ಮಧ್ಯದಲ್ಲಿ ಬರುವಂಥ ಅಷ್ಟು ರೋಟ್ರಿಗಳಲ್ಲೂ ಇದೇ ಒಂದು ಉದ್ದೇಶನ ಇಟ್ಕೊಂಡು ಮೆಸೇಜನ್ನು ಹೋಗ್ತಾ ಎಲ್ಲ ಜನಗಳಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದರಿಂದಾಗೋ ದುಷ್ಪರಿಣಾಮಗಳನ್ನ ಆದಷ್ಟು ನಾವುಗಳು ಅರ್ಥಕೊಂಡಾಗ ತನ್ನಿಂತಾನಾಗಿ ಯುದ್ಧ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ ಸರ್. ಯುದ್ಧ ಮುಂದುವರೆದಂತೆಲ್ಲ ವಿನಾಶದ ಅಂಚಿಗೆ ನಾವು ಹೋಗ್ತೇವೆ. ಹಾಗಾಗಿ ಯುದ್ಧ ನಿಲ್ಲಬೇಕು ಅಂತಕ್ಕಂಥ ಸಂದೇಶವನ್ನು ಹೊತ್ತು ರೋಟರಿ ರಾಯಲ್ಸ್ ತಂಡದವರು ಇವತ್ತಿನಿಂದ 2 ದಿನಗಳ ಕಾಲ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.